ಸುಮಾರು ಅಂಗಡಿಗಳು ನೀರಾಗಿ ನಿಂತಿದ್ವು. ಅದನ್ನು ಮನಗಂಡು ಈ ಸಲ ಏನು ಮಾಡ್ತೀವಿ, ಮಳೆಗಾಲಕ್ಕಿಂತ ಪೂರ್ವವಾಗಿ ಅದನ್ನ ವರ್ಕ್ ಚಾಲೂ ಮಾಡೋಂತ ಮಾಡಿದ್ದೀವಿ. ಅಲ್ಲಿ ಅಂಗಡಿಕಾರರವರು ಭಾಳ ಸಂತೋಷ ಹೇಳ್ತಾರ, ನೀವು ಮಾಡಿದ ಚಲೋ ಆಯ್ತು. ಹೋದ್ಸಲ ಇದರಿಂದ ನಾವು ಭಾಳ ಅನಾಹುತ ಆಗಿದ್ದು, ನಮ್ಮ ಸಾರ್ವಜನಿಕ ಬದುಕು ಭಾಳ ಗಂಭೀರ ಆಗಿತ್ತು ಅನ್ನೋ ಮಾತನ್ನ ಹೇಳಿದ್ರು. ಸೆಕೆಂಡ್, ಇಲ್ಲಿ ಕಂಬ್ರಿಪೇಟೆಗೆ ಬಂದಿತ್ತು. ಕಂಬ್ರಿಪೇಟೆಗೆ ಒಂದು ತಾವೆಲ್ಲ ನೋಡಿದ್ರಿ, ಅಲ್ಲೇ ಪೊಲಿಟಿಷಿಯನ್ ಏನು ನಾಲದ ಮೇಲೆ ಕಟ್ಟಿದ್ದಾರೆ. ಅಲ್ಲಿ ನಮ್ದೆಲ್ಲ ಇಲ್ಲಿಂದ ಗಣೇಶ್ ಪೇಟೆಯಿಂದ ಬರುವಂಥದ್ದು, ನಮ್ಮ ಲ್ಯಾಮೆಂಟಿಂಗ್ ರೋಡ್ ಬರುವಂಥ ನೀರೆಲ್ಲ ಅಲ್ಲಿ ಬಂದು ಬಾಟಲ್ ನೆಕ್ ಆಗಿದೆ. ಅದನ್ನು ಪೊಲಿಟಿಷಿಯನ್ ಸ್ಥಳಾಂತರ ಮಾಡಿ ಅದನ್ನು ತೆಗಿಬೇಕಂತ ಕ್ರಮ ಈಗ ತೊಗೊಂಡ್ರೆ, ಅಲ್ಲಿ ಬಾಟಲ್ ನೆಕ್ ತೆಗೆದ್ರೆ ಇಡೀ ನೀರೆಲ್ಲ ಇಲ್ಲಿ ನೇಕಾನಗರ ಇಲ್ಲಿ ಎಂಡಿಗೆ ಬರ್ತೈತೆ ಅನ್ನೋದು ಒಂದು ಬರುವಂಥ ಪದ್ಧತಿ ಇದೆ. ಅದಕ್ಕೆ ಈ ನೇಕಾನಗರದಾಗ ಇಲ್ಲಿ ಏನು ಹಳೆ ಪದ್ಧತಿಯನ್ನು ನಮ್ಮ ಬ್ರಿಡ್ಜ್ ಅದ, ಈ ಪೈಪ್ ಹಾಕಿದಂತ ಅದನ್ನು ದೊಡ್ಡದು ಮಾಡಿದ್ರೆ ಅಲ್ಲಿ ಈ ಸದ್ಯದ ಮಟ್ಟಿಗೆ ಅದು ಕ್ಲೀನ್ ಮಾಡಿದ್ರೆ ನೀರು ಹೊರಗೆ ಹೋಗ್ತದೆ. ಅದನ್ನ ಆ ಪೈಪ್ಲೈನ್ ಎಲ್ಲ ಅಗಲೀಕರಣ ಮಾಡಿದ್ರೆ ನೀರು ಸರಳವಾಗಿ ಹುಬ್ಳಿ ಸುಮಾರು ಒಂದು 2 ಕೋಟಿ ಮ್ಯಾಗ ನಾವು ಅದನ್ನ ಖರ್ಚು ಮಾಡ್ತಾ ಇದ್ದೀವಿ. 2 ಕೋಟಿ ಮ್ಯಾಗ ಪ್ರತಿ ವರ್ಷನೂ ಖರ್ಚು ಮಾಡ್ತೀರಿ ಸರ್. ಈಗ ಹೂಳು ಎತ್ತದ ಪ್ರತಿ ವರ್ಷನೂ ಪ್ರಾಬ್ಲಮ್ ಇದ್ದೇ ಇರುತ್ತೆ ಸರ್. ಅಲ್ಲ, ಪ್ರತಿ ವರ್ಷ ನಿಂಗಲ್ಲ, ಶಾಶ್ವತ ಅಂದ್ರೆ ಅನ್ನಕ್ಕೆ ಹೆಂಗಿರುತ್ತಲ್ಲ, ಇದು ಯಾವಾಗಲೂ ಕ್ರಿಯೆ ಇರೋದೇ ಇದೆ. ಶಾಶ್ವತ ಅನ್ನೋದಕ್ಕಿಂತ ಯಾವಾಗಲೂ ಇದು ಹೂಳು ತುಂಬೋದು, ಹೂಳು ಬರೋದು, ಇದು ಎಲ್ಲ ಒಂದೇ ಕಡೆ ಬರೋಂಗಿಲ್ಲ. ಒಂದು ಕಡೆ ಶಾಶ್ವತ ಪರಿಹಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ನಾವು ಪ್ರತಿ ಮುಂಜಾಗ್ರತಾ ಕ್ರಮ ತೊಗೊಂಡು ಹೋಗೋದು ಇದಕ್ಕೆ ಪರಿಹಾರ. ಇದಕ್ಕೆ ಇಲ್ಲ ಶಾಶ್ವತ ಪರಿಹಾರ ಅಂದರೆ ನಾವು ಹುಬ್ಳಿದ ಹೊಡೆದು ಮತ್ತೆ ಇದನ್ನ ನಾವು ಮಾಸ್ಟರ್ ಪ್ಲಾನ್ ಮಾಡಿ ಹೊಡೆದಾಗ ದೊಡ್ಡ ನಾಲ ಮಾಡಿದಾಗ ಶಾಶ್ವತ ಪರಿಹಾರ ಅದನ್ನ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಅದನ್ನ ಮಾಡಕ್ಕೆ ನಾವು ಈಗಾಗಲೇ ಮುಂಜಾಗ್ರತಾ ಕ್ರಮ ತೊಗೊಂಡು ಮಾಡ್ತಾ ಇದ್ದೇವಲ್ಲ. ಈಗ ಇಲ್ಲ, ಮಳೆ ಈ ಸಲ ಅಡ್ವಾನ್ಸ್ ಚಲೋ ಆಗ್ಯದ. ಅದಕ್ಕಿಂತ ಮೊದಲ 1 ತಿಂಗಳ ಮೊದಲ ನಾವು ಸ್ಟಾರ್ಟ್ ಮಾಡಿದ್ದೇವೆ, ಟೆಂಡರ್ ಪ್ರೊಸೆಸ್ ಮಾಡಿದ್ವಿ. 25 ಲಕ್ಷ ಕೊಟ್ಟಿರೋದು. ಅದು ಈ ಪ್ರತಿ ವಾರ್ಡಿಗೆ 25 ಲಕ್ಷ ರೂಪಾಯಿ ತುರ್ತು ನಿಧಿ ಅಂತ ಕೊಟ್ಟಿದ್ದೀವಿ. ಅಂದ್ರೆ ಮಳೆಗಾಲದಾಗ ಯಾರೇ ಸಾರ್ವಜನಿಕ ಬದುಕಿಗೆ ತೊಂದರೆ ಆಗ್ತದೆ, ಎಲ್ಲಿ ಯಾವುದೋ ಕೆಲಸ ಇರಲಿ, ಅದನ್ನ ತುರ್ತಾಗಿ ಅವರ ಅದನ್ನ ಸಜೆಷನ್ ಮಾಡಿ ವರ್ಕ್ ತೊಗೊಳ್ಳುವಂಥದ್ದು ಅವರಿಗೆ ಅಧಿಕಾರ ಕೊಟ್ಟಿದ್ದೀವಿ. ವಲಯ ಕಚೇರಿ ಮಟ್ಟದೊಳಗೆ ಅದನ್ನ ಬಗೆಹರಿಸೋಕೆ ಅಧಿಕಾರ ಕೊಟ್ಟಿದ್ದೀವಿ. ಹಿಂಗಾಗಿ ಆ ಪ್ರಾಬ್ಲಮ್ ಕಡಿಮೆ ಆಗ್ತಾವೆ ಅಂತ ನನಗೆ ಆಶಾ ಭಾವನೆ ಅದ. ಬಿಟ್ಟು ಈಗ ರಾಜಕಾಲುವೆಗೆ ಕೆಲಸ ಕೊಟ್ಟು 2.5 ಕೋಟಿ ಅಂತ ಸಪ್ರೇಟ್. ಹೌದೌದ್ರಿ, ಹೌದೌದು, ಹೌದಲ್ರಿ. 82 ವಾರ್ಡ್ ಕೂಡಿ ಇದು ಬೇರೆ ಇದೆ. ಸರ್, ಈಗ ಅಲ್ಲಿ ಹತ್ರ ಆಗಿರ್ಬೋದು, ಮತ್ತು ಗಣೇಶ್ ಪೇಟೆ, ಆಮೇಲೆ BRTS ಅಲ್ಲೆಲ್ಲ ದೊಡ್ಡ ಪ್ರಮಾಣದೊಳಗೆ ನೀರು ನಿಲ್ತಾ ಇದೆ. ನೀರು ಸರಾಗವಾಗಿ ಹೊರಗೆ ಹೋಗ್ತಾ ಇಲ್ಲ. ಇದರಿಂದ ಸಾರ್ವಜನಿಕರಿಗೆ ವಾಹನ ಓಡಾಡೋದು ಭಾಳ ಆಗಿದೆ. ಅದಕ್ಕೆ ಅದ್ರ ಯಾವ ರೀತಿ ಕ್ರಮ ತಗೊಂಡು ಸರ್, ಈಗ ನೀವೆಲ್ಲ ನೋಡಿದ್ರಿ, ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರು ನಮಗೆ ಕೈ ಜೋಡಿಸ್ಬೇಕು. ಅಲ್ಲೆಲ್ಲ ವ್ಯಾಪಾರಸ್ಥರು ಹೇಳಿದ್ರೆ ಈ ಥರ್ಮೋಕೋಲ್ ಅದ್ರಾಗ ಒಗಿಬೇಡ್ದು ಅನ್ನೋ ಕನಿಷ್ಠ ಜ್ಞಾನ ಅವ್ರಿಗೆಲ್ಲ ಇಲ್ಲ. ಅವ್ರಿಗೆ ಹೇಳ್ಬೇಕು, ಇಲ್ಲ ನಮ್ಗೆ ನೀವು ಲಿಫ್ಟ್ ಮಾಡ್ತಾ ಇಲ್ಲ, ಅದಕ್ಕೆ ನಾವು ಒಗಿತೀವಿ ಅಂದ್ರೆ ಅವತ್ತು ಬೇರೆ ನಮ್ಮ ಗಾಡಿ ಅಲ್ಲೇ ಓಣಿ ಒಳಗೆ ಗಾಡಿ ಹೋಗ್ತದೆ. ಆಮೇಲೆ ಮಾರ್ಕೆಟ್ನಾಗ ಗಾಡಿ ಬೇರೆ, ಅದ್ರ ಬಿಟ್ಟು ಬೇರೆ ಗಾಡಿ ಹೋಗ್ತದೆ. ಅವ್ರು ಏನಾರು ಒಂದು ವ್ಯವಸ್ಥೆ ನನಗೆ ಮಾಡಿಕೊಡಿ ಅಂತ ಹೇಳಿದ್ರೆ ಪಾಲಿಕೆ ಮಾಡ್ಬೋದು. ಅವೈಜ್ಞಾನಿಕವಾಗಿ ತಂದು ಹಾಕಿ ಇನ್ನೊಬ್ಬರ ಬದುಕಿಗೆ, ಹುಬ್ಳಿ ಜನತನಕ್ಕೆ ಅವರ ತೊಂದರೆ ಕೊಡುವಂಥದ್ದು ಕೈ ಬಿಡಬೇಕು. ಅದಕ್ಕೆ ನಾನು ಈಗಾಗಲೇ ಅಧಿಕಾರಿಗಳಿಗೆ ಏನು ಹೇಳಿದ್ದೇನೆ ಅಂದರೆ ಈಗ ಎಲ್ಲೆಲ್ಲಿ ಮಾರ್ಕೆಟ್ ಅದಾವೆ ಆ ಮಾರ್ಕೆಟ್ ಅಂಗಡಿಗೆ ಎಲ್ಲರೂ ಕೂಡಿಸಿ ಒಂದೊಂದು ಅವ್ರಿಗೆ ಸಭೆ ಮಾಡೋನು, ಒಂದ್ಸಲ ತಿಳಿಸೋನು. ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ಅವ್ರ ಅಂಗಡಿ ಮುಚ್ಚುವಂಥ ಕೆಲಸ ನೇರವಾಗಿ ಕಠಿಣ ಕ್ರಮ ತಗೊಳ್ಳೋದು ಅಂತ ಈಗಾಗಲೇ ನಾನು ಆಯ್ಕೆ ಕೂಡ ಮಾತಾಡಿದ್ದೀನಿ. ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಕಡೆ ನೀರು ನಿಂತ ಸಂದರ್ಭದಲ್ಲಿ ಕಾರ್ಪೊರೇಷನ್ ಫೋನ್ ಮಾಡಿದ್ರೆ ಜಲ್ದಿ ರೆಸ್ಪಾನ್ಸ್ ಮಾಡಲ್ಲ ಅಂತ ಬಹಳ ಜನ ಹೇಳ್ತಾರೆ. ಹಂಗೇನಿಲ್ಲ, ಈಗ ನಮ್ದು 24x7 ಲೈನ್ ಅದ, ಈಗ ನಮ್ದು ಕಾರ್ಯಪಡೆ ಅದ, ಅವರೆಲ್ಲ ಕೆಲಸ ಮಾಡ್ತಾರೆ. ಅದೇನಿಲ್ಲ, ಎಲ್ಲೇ ಒಂದು ಕಡೆ ಇರ್ಬೋದು. ಇಷ್ಟು ದೊಡ್ಡ ಮಹಾನಗರ ಪಾಲಿಕೆ ಅಂದ್ರೆ ಎಲ್ಲೇ ಒಂದು ನಮ್ದು ಲೂಸ್ ಪಾಯಿಂಟ್ ಇರ್ಬೋದು. ಆದರೆ ನಮ್ಮ ತಂಡ ಮಾತ್ರ ಈ ಸಮರ್ಥವಾಗಿ ನಿಭಾಯಿಸಕ್ಕೆ ತಂಡ ಮಾಡ್ಕೊಂಡೇ ಕೆಲಸ ಮಾಡ್ತಾ ಇದೆ. ಕಂಬ್ರಿಪೇಟೆನ ಸ್ಥಳಾಂತರ ಮಾಡಬೇಕು,